ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ.
ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರವಿಗೆ 48 ಗಂಟೆಗಳ ಡೆಡ್ ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು 48 ಗಂಟೆಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಡೆಡ್ ಲೈನ್ ಅನ್ನ ಮೀರಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತಕ್ಕಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಂದಿಗೆ 36ನೇ ದಿನಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 36ನೇ ದಿನಕ್ಕೆ ಕಾಲಿಟ್ಟಿದ್ದು. ಎಲ್ಲಿಯ ಇರಾನ್, ಎಲ್ಲಿಯ ಅಮೆರಿಕ, ಎಲ್ಲಿಯ ಹಾರ್ಮುಜ್ ಜಲಸಂಧಿ, ಇದೀಗ ರಾಜ್ಯದ ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ತಡ್ತಾ ಇದೆ ಬಿಸಿ. ಹಾಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆ ನಡುವೆ ಮತ್ತೆ ಇದೀಗ 48 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಗಡುವನ್ನ ಮೀರಿದ್ರೆ ನರಕ ದರ್ಶನವನ್ನ ಮಾಡಿಸ್ತೀವಂತಕ್ಕಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ.